ಮಾನವ ಜೀವನದಲ್ಲಿ ಕನಸುಗಳಿಗೆ ಒಂದು ವಿಚಿತ್ರವಾದ ಮಹತ್ವ ಇದೆ. ನಾವು ನಿದ್ರೆಯಲ್ಲಿ ಕಾಣುವ ಪ್ರತಿಯೊಂದು ದೃಶ್ಯವೂ ನಮ್ಮ ಒಳಮನಸ್ಸಿನ ಪ್ರತಿಬಿಂಬ. ಕೆಲವೊಮ್ಮೆ ನಾವು ಖುಷಿಯ ಕನಸುಗಳನ್ನು ಕಾಣುತ್ತೇವೆ, ಕೆಲವೊಮ್ಮೆ ಭಯ ಹುಟ್ಟಿಸುವ ಕನಸುಗಳು ನಮ್ಮನ್ನು ಬೆಚ್ಚಿಬೀಳಿಸುತ್ತವೆ. ಅವುಗಳಲ್ಲಿ ಹೆಚ್ಚು ಜನರಿಗೆ ಭಯ ಹುಟ್ಟಿಸುವ ಕನಸು ಎಂದರೆ ಹಾವು ಕಾಣಿಸುವುದು. ಹಾವು ಎಂಬ ಪದವೇ ಕೆಲವರಿಗೆ ನಡುಕ ತರುತ್ತದೆ. ಅದು ನಮ್ಮ ಮನಸ್ಸಿನಲ್ಲಿ ಭಯ, ಅಪಾಯ, ಅಂಜಿಕೆ ಎಂಬ ಭಾವನೆಗಳನ್ನು ಹುಟ್ಟಿಸುತ್ತದೆ. ಆದರೆ ನಿಜವಾಗಿ ನೋಡಿದರೆ ಹಾವು ಒಂದು ಸಾಮಾನ್ಯ ಪ್ರಾಣಿ ಮಾತ್ರವಲ್ಲ, ಅದು ಒಂದು ಸಂಕೇತ, ಒಂದು ಸೂಚನೆ, ಒಂದು ಆಳವಾದ ಅರ್ಥವನ್ನು ಹೊತ್ತಿರುವ ಜೀವಿ. ಹೀಗಾಗಿ ಪ್ರಶ್ನೆ ಬರುತ್ತದೆ, ಕನಸಿನಲ್ಲಿ ಹಾವು ಕಾಣಿಸಿದರೆ ಅದು ಶುಭವೇ ಅಶುಭವೇ? ಈ ಪ್ರಶ್ನೆಗೆ ಒಂದೇ ಒಂದು ಸರಳ ಉತ್ತರ ಇಲ್ಲ, ಆದರೆ ಒಂದು ಆಳವಾದ ಸತ್ಯ ಇದೆ. ಕನಸುಗಳು ನಮ್ಮ ಜೀವನದ ಸಂದೇಶಗಳನ್ನು ತರುತ್ತವೆ. ನಾವು ದಿನಪೂರ್ತಿ ಏನು ಯೋಚಿಸುತ್ತೇವೋ, ಯಾವ ಭಾವನೆಗಳನ್ನು ಒಳಗೊಳಗೆ ಹೊತ್ತುಕೊಂಡಿರುತ್ತೇವೋ ಅದೇ ನಮ್ಮ ಕನಸುಗಳಲ್ಲಿ ಕಾಣಿಸುತ್ತದೆ. ನೀವು ಒತ್ತಡದಲ್ಲಿದ್ದೀರಾ? ಯಾವುದೋ ವಿಷಯ ನಿಮ್ಮ ಮನಸ್ಸನ್ನು ಕಾಡುತ್ತಿದೆಯಾ? ಅಥವಾ ನೀವು ದೊಡ್ಡ ಕನಸುಗಳನ್ನು ಕಾಣುತ್ತಿದ್ದೀರಾ? ಈ ಎಲ್ಲವೂ ಕನಸುಗಳಲ್ಲಿ ರೂಪ ಪಡೆದುಕೊಳ್ಳುತ್ತದೆ. ಹಾವು ಕನಸಿನಲ್ಲಿ ಕಾಣಿಸುವುದು ಸಾಮಾನ್ಯವಾಗಿ ಬದಲಾವಣೆಯ ಸಂಕೇತ, ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭವಾಗುತ್ತಿರುವ ಸೂಚನೆ. ಕೆಲವೊಮ್ಮೆ ಇದು ಎಚ್ಚರಿಕೆಯೂ ಆಗಿರಬಹುದು, ನಿಮ್ಮ ಸುತ್ತಲೂ ಇರುವ ಪರಿಸ್ಥಿತಿಗಳನ್ನು ಗಮನಿಸು ಎಂದು ಹೇಳುವ ಸೂಚನೆ. ಹಾವು ತನ್ನ ಚರ್ಮವನ್ನು ಬಿಟ್ಟು ಹೊಸದನ್ನು ತಾಳುತ್ತದೆ. ಇದು ಪ್ರಕೃತಿಯ ಅತ್ಯಂತ ಅದ್ಭುತ ಪ್ರಕ್ರಿಯೆ. ಇದೇ ವಿಷಯವನ್ನು ನಾವು ಜೀವನದಲ್ಲಿ ಅನ್ವಯಿಸಬಹುದು. ನಾವು ಹಳೆಯ ನೋವು, ಹಳೆಯ ಅಭ್ಯಾಸಗಳು, ಹಳೆಯ ತಪ್ಪುಗಳನ್ನು ಬಿಟ್ಟು ಹೊಸ ವ್ಯಕ್ತಿಯಾಗಿ ರೂಪಾಂತರಗೊಳ್ಳಬೇಕು. ಕನಸಿನಲ್ಲಿ ಹಾವು ಕಾಣಿಸಿದಾಗ ನೀವು ಭಯಪಡಬಹುದು, ಅದು ಸಹಜ. ಆದರೆ ನೀವು ಆ ಭಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಆ ಭಯ ನಿಮ್ಮ ಶತ್ರುವಲ್ಲ, ಅದು ನಿಮ್ಮ ಒಳಮನಸ್ಸಿನ ಒಂದು ಧ್ವನಿ. ಅದು ಹೇಳುತ್ತದೆ, ನೀನು ಬದಲಾಗಬೇಕು, ನೀನು ಬೆಳೆಯಬೇಕು. ಬಹುಬಾರಿ ನಾವು ನಮ್ಮ ಜೀವನದಲ್ಲಿ ಬದಲಾವಣೆ ಮಾಡಲು ಹೆದರುತ್ತೇವೆ. ಹೊಸ ಅವಕಾಶಗಳು ಬಂದಾಗ ನಾವು ಹಿಂದೇಟು ಹಾಕುತ್ತೇವೆ, ಏಕೆಂದರೆ ನಾವು ಅಜ್ಞಾತವನ್ನು ಭಯಪಡುತ್ತೇವೆ. ಆದರೆ ನೆನಪಿಡಿ, ಭಯದ ಅತ್ತಪಕ್ಕದಲ್ಲೇ ಯಶಸ್ಸು ಇರುತ್ತದೆ. ಹಾವು ಕನಸು ನಿಮಗೆ ಹೇಳುತ್ತದೆ, ನೀನು ನಿನ್ನ ಭಯವನ್ನು ಎದುರಿಸು. ನೀವು ಓಡಿದರೆ ಭಯ ನಿಮ್ಮನ್ನು ಹಿಂಬಾಲಿಸುತ್ತದೆ, ಆದರೆ ನೀವು ಅದನ್ನು ಎದುರಿಸಿದರೆ ಅದು ನಿಮ್ಮ ಶಕ್ತಿಯಾಗುತ್ತದೆ. ಕೆಲವರು ಹೇಳುತ್ತಾರೆ, ಹಾವು ಕನಸು ಅಶುಭ ಎಂದು. ಆದರೆ ಅದು ಸಂಪೂರ್ಣ ಸತ್ಯವಲ್ಲ. ಅದು ನಿಮ್ಮ ಮನಸ್ಸಿನ ಸ್ಥಿತಿಯ ಮೇಲೆ ಅವಲಂಬಿತ. ನೀವು ಜೀವನದಲ್ಲಿ ಯಾವ ಹಂತದಲ್ಲಿದ್ದೀರೋ ಅದನ್ನು ಆಧರಿಸಿ ಅದರ ಅರ್ಥ ಬದಲಾಗುತ್ತದೆ. ನೀವು ಒತ್ತಡದಲ್ಲಿದ್ದರೆ ಹಾವು ಕನಸು ನಿಮ್ಮ ಭಯವನ್ನು ತೋರಿಸುತ್ತದೆ. ನೀವು ಹೊಸ ಅವಕಾಶಗಳ ಮುಂದೆ ನಿಂತಿದ್ದರೆ ಅದು ನಿಮ್ಮ ಬೆಳವಣಿಗೆಯನ್ನು ಸೂಚಿಸುತ್ತದೆ. ಹಾವು ವಿಷಕಾರಿ, ಆದರೆ ಅದೇ ವಿಷ ಔಷಧಿಯಾಗಿಯೂ ಬಳಸಲ್ಪಡುತ್ತದೆ. ಇದೇ ಜೀವನದ ಸತ್ಯ. ನಮ್ಮ ಕಷ್ಟಗಳು, ನೋವುಗಳು, ವಿಫಲತೆಗಳು ಇವೆಲ್ಲವೂ ನಮ್ಮನ್ನು ಬಲಿಷ್ಠರನ್ನಾಗಿ ಮಾಡುತ್ತವೆ. ನೀವು ಯಾವಾಗಲಾದರೂ ಜೀವನದಲ್ಲಿ ಸೋತಿದ್ದೀರಾ? ಯಾರಾದರೂ ನಿಮ್ಮನ್ನು ಮೋಸ ಮಾಡಿದ್ದಾರಾ? ನೀವು ನಿರಾಶೆಯಾಗಿದ್ದೀರಾ? ಈ ಎಲ್ಲ ಅನುಭವಗಳು ನಿಮ್ಮೊಳಗೆ ಒಂದು ಹೊಸ ಶಕ್ತಿಯನ್ನು ನಿರ್ಮಿಸುತ್ತವೆ. ಹಾವು ಕನಸು ನಿಮ್ಮ ಜೀವನದಲ್ಲಿ ಇದೇ ಸಂದೇಶವನ್ನು ನೀಡುತ್ತದೆ. ನೀನು ನಿನ್ನ ನೋವಿನಿಂದ ಓಡಬೇಡ, ಅದರಿಂದ ಕಲಿಯು. ಕನಸುಗಳು ನಮ್ಮನ್ನು ಎಚ್ಚರಿಸುತ್ತವೆ, ನಾವು ಗಮನಿಸದ ವಿಷಯಗಳನ್ನು ತೋರಿಸುತ್ತವೆ. ಕೆಲವೊಮ್ಮೆ ನಾವು ನಮ್ಮ ಒಳಮನಸ್ಸನ್ನು ಕಡೆಗಣಿಸುತ್ತೇವೆ, ಆದರೆ ಕನಸುಗಳು ಅದನ್ನು ನಮಗೆ ತೋರಿಸುತ್ತವೆ. ಹಾವು ಕನಸು ನಿಮ್ಮನ್ನು ಪ್ರಶ್ನಿಸುತ್ತದೆ, ನೀನು ನಿನ್ನ ಜೀವನದಲ್ಲಿ ಸಂತೋಷವಾಗಿದ್ದೀಯಾ? ನೀನು ನಿನ್ನ ಗುರಿಯತ್ತ ಸಾಗುತ್ತಿದ್ದೀಯಾ? ನೀನು ನಿನ್ನ ಭಯಗಳನ್ನು ಎದುರಿಸುತ್ತಿದ್ದೀಯಾ? ಈ ಪ್ರಶ್ನೆಗಳಿಗೆ ಉತ್ತರ ನೀಡುವುದು ನಿಮ್ಮ ಕೆಲಸ. ನೀವು ನಿಮ್ಮ ಜೀವನವನ್ನು ಬದಲಾಯಿಸಲು ಸಿದ್ಧರಿದ್ದರೆ ಯಾವ ಕನಸು ನಿಮಗೆ ಭಯ ಹುಟ್ಟಿಸುವುದಿಲ್ಲ, ಅದು ನಿಮಗೆ ಮಾರ್ಗದರ್ಶನವಾಗುತ್ತದೆ. ಜೀವನದಲ್ಲಿ ಯಶಸ್ಸು ಸಾಧಿಸಲು ನಾವು ನಮ್ಮ ಭಯಗಳನ್ನು ಗೆಲ್ಲಬೇಕು. ನಾವು ನಮ್ಮ ಒಳಗಿನ ಶಕ್ತಿಯನ್ನು ಅರಿಯಬೇಕು. ನಾವು ನಮ್ಮ ಗುರಿಯನ್ನು ಸ್ಪಷ್ಟವಾಗಿ ನೋಡಬೇಕು. ಹಾವು ಕನಸು ನಿಮ್ಮೊಳಗಿನ ಶಕ್ತಿಯನ್ನು ಎಚ್ಚರಿಸುತ್ತದೆ. ಅದು ಹೇಳುತ್ತದೆ, ನೀನು ದುರ್ಬಲ ಅಲ್ಲ, ನೀನು ಬಲಿಷ್ಠ. ನೀವು ನಂಬಿದರೆ ನೀವು ಏನನ್ನಾದರೂ ಸಾಧಿಸಬಹುದು. ನಿಮ್ಮ ಕನಸುಗಳು ದೊಡ್ಡದಾಗಿರಬೇಕು, ನಿಮ್ಮ ಪ್ರಯತ್ನಗಳು ನಿರಂತರವಾಗಿರಬೇಕು. ಕನಸುಗಳು ಕೇವಲ ನಿದ್ರೆಯಲ್ಲಿ ಕಾಣುವ ದೃಶ್ಯಗಳು ಅಲ್ಲ, ಅವು ನಮ್ಮ ಜೀವನದ ದಿಕ್ಕನ್ನು ತೋರಿಸುವ ಸೂಚನೆಗಳು. ಹಾವು ಕನಸು ನಿಮಗೆ ಒಂದು ಅವಕಾಶ, ನಿಮ್ಮನ್ನು ನೀವು ಅರಿಯಲು, ನಿಮ್ಮ ಜೀವನವನ್ನು ಹೊಸ ದಿಕ್ಕಿನಲ್ಲಿ ಸಾಗಿಸಲು. ನೀವು ಹಳೆಯ ತಪ್ಪುಗಳನ್ನು ಮರೆತು ಮುಂದೆ ಸಾಗಬೇಕು. ನೀವು ನಿಮ್ಮ ಜೀವನವನ್ನು ನಿಮ್ಮ ಕೈಯಲ್ಲಿ ಹಿಡಿದುಕೊಳ್ಳಬೇಕು. ನೀವು ಯಾರ ಮೇಲೂ ಅವಲಂಬಿಸಬಾರದು. ನೆನಪಿಡಿ, ನಿಮ್ಮ ಜೀವನ ನಿಮ್ಮ ನಿರ್ಧಾರಗಳ ಫಲಿತಾಂಶ. ನಿಮ್ಮ ಭವಿಷ್ಯ ನಿಮ್ಮ ಕ್ರಿಯೆಗಳ ಮೇಲೆ ಅವಲಂಬಿತ. ಹಾವು ಕನಸು ನಿಮಗೆ ಹೇರುವುದು, ನೀನು ನಿನ್ನ ಜೀವನದ ನಾಯಕ. ನೀವು ನಿಮ್ಮ ಕಥೆಯನ್ನು ನೀವು ಬರೆಯಬೇಕು. ನೀವು ನಿಮ್ಮ ಯಶಸ್ಸನ್ನು ನೀವು ನಿರ್ಮಿಸಬೇಕು. ಯಾರೂ ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ, ನೀವು ನಿಮ್ಮನ್ನು ನೀವು ನಿಲ್ಲಿಸಿಕೊಳ್ಳದಿದ್ದರೆ.
ಹೀಗಾಗಿ ಮುಂದಿನ ಸಲ ನೀವು ಕನಸಿನಲ್ಲಿ ಹಾವು ಕಂಡರೆ ಭಯಪಡಬೇಡಿ. ಅದನ್ನು ಒಂದು ಸಂದೇಶವಾಗಿ ನೋಡಿ. ಅದು ನಿಮ್ಮನ್ನು ಎಚ್ಚರಿಸಲು ಬಂದಿರಬಹುದು. ಅದು ನಿಮ್ಮನ್ನು ಬಲಿಷ್ಠರನ್ನಾಗಿಸಲು ಬಂದಿರಬಹುದು. ಅದು ನಿಮ್ಮ ಜೀವನವನ್ನು ಬದಲಾಯಿಸಲು ಬಂದಿರಬಹುದು. ಭಯವನ್ನು ಬಿಟ್ಟು ಧೈರ್ಯವನ್ನು ಹಿಡಿದುಕೊಳ್ಳಿ. ಹಳೆಯದನ್ನು ಬಿಟ್ಟು ಹೊಸದನ್ನು ಸ್ವೀಕರಿಸಿ. ನಿಮ್ಮ ಕನಸುಗಳನ್ನು ನಂಬಿ, ನಿಮ್ಮನ್ನು ನೀವು ನಂಬಿ. ಅಂತಿಮವಾಗಿ ಹಾವು ಕನಸು ಶುಭವೋ ಅಶುಭವೋ ಅಲ್ಲ, ಅದು ನಿಮ್ಮ ಜೀವನದ ಒಂದು ಪಾಠ. ನೀವು ಅದನ್ನು ಹೇಗೆ ಅರ್ಥೈಸುತ್ತೀರೋ ಅದೇ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ನಿಮ್ಮ ಜೀವನವನ್ನು ಬದಲಾಯಿಸುವ ಶಕ್ತಿ ನಿಮ್ಮೊಳಗೇ ಇದೆ. ಅದನ್ನು ಎಚ್ಚರಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಇನ್ನಷ್ಟು ಮೋಟಿವೇಶನಲ್ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.